ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ತುಮಕೂರು ಜಿಲ್ಲೆಯನ್ನ ವಾರಣಾಸಿಯಂತೆ ಅಭಿವೃದ್ಧಿಪಡಿಸುತ್ತೇನೆ. ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಮನೆ ಮಾಡ್ತೇವೆ. ಪ್ರತಿಯೊಬ್ಬರ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತೇವೆ. ಮೋದಿಜಿ ಒಂದು ಶಕ್ತಿ. ಅವರ ಅಭಿವೃದ್ಧಿಯಲ್ಲಿ ಪ್ರತಿಯೊಬ್ಬ ಲೋಕಸಭಾ ಅಭ್ಯರ್ಥಿಯನ್ನ ಮೋದಿಜಿ ಎಂದೇ ಪರಿಗಣಿಸಿ ಮತ ನೀಡಬೇಕೆಂದು ವಿ ಸೋಮಣ್ಣ ಅವರು ಮನವಿಯನ್ನ ಮಾಡಿಕೊಂಡರು. ಮಾಜಿ ಸಚಿವ ಮಧುಸ್ವಾಮಿಯವರ ಮನವೊಲಿಸುವ ಪ್ರಯತ್ನ ಮಾಡುತ್ತೇನೆ. ತಿಪಟೂರಿನ ಮಾಜಿ ಶಾಸಕ ಬಿಸಿ ನಾಗೇಶ್ ಮನೆಯ ಆವರಣದಲ್ಲಿ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದರು. ನಂತರ ಸುಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಕೆರೆಗೋಡಿ ರಂಗಾಪುರಕ್ಕೆ ಭೇಟಿ ನೀಡಿ ಶ್ರೀ ಗುರು ಪರದೇಶಿ ಕೇಂದ್ರ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆದರು. ಜೊತೆಯಲ್ಲಿ ಬಿಸಿ ನಾಗೇಶ್, ಹರಿಸಮುದ್ರ ಗಂಗಾಧರ್, ಗಂಗರಾಜು, ಮಾಜಿ ಶಾಸಕ ಅಣ್ಣಯ್ಯ ಸುರೇಶ್ ಮುಂತಾದವರು ಉಪಸ್ಥಿತರಿದ್ದರು. ವರದಿ ಗುಬ್ಬಿ ಭರತ್, ನ್ಯೂಸ್ 26 ಕನ್ನಡ, ತುಮಕೂರು. ನಾನು ಇವತ್ತು ಬಂದಿದ್ದು ಅವ್ರು ನೋಡಿಕೊಂಡು ಅವ್ರ ಮಾರ್ಗದರ್ಶನ ಪಡ್ಕೊಂಡು ಹೋಗೋದಕ್ಕೆ ನಾವು ಇಷ್ಟೊಂದು ಸಂಖ್ಯೆಯಲ್ಲಿ ಬಂದಿದ್ದೀನಿ. ನಾನು ಇಲ್ಲಿಂದ ರಂಗಾಪುರ ಮಠ, ಗುರುಕುಲ, ಆಮೇಲೆ ಗೋಡೆಕೆರೆ ಈ 3 ಕಡೆಗೂ ಕೂಡ ಸಾಧ್ಯವಾದ್ರೆ ಅಣ್ಣ ಬರ್ಬೋದು, ಇಲ್ಲ ನನಗೆ ಹೋಗುವಂತ ಅವರು ಸಂದೇಶ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ನಾನು ಮಾತ್ರ ಅವ್ರಿಗೆ ಒಂದು ಕಿಂಚಿತ್ತು ಕೂಡ ಅವ್ರಿಗೆ ನೋವಾಗಬಾರ್ದು. ಬಟ್ ಒಂದು ಸತ್ಯ, ಒಳ್ಳೆತನಕ್ಕೆ ಒಳ್ಳೆ ಕೆಲಸಗಳಿಗೆ ಜನ ಮನ್ನಣೆ ಕೊಡ್ತಾರೆ. ಮೊನ್ನೆ ಆಗಿದ್ದ ತಪ್ಪು ನಾವೇ ಉಯ್ಯೋ ಮಡ್ರಾಗ ಕೆಲಸ ಮಾಡಿಕೊಂಡು, ಹಾಗಾಗಿ ಇಲ್ಲಾಂದರೆ ನಾವು ಈ ಥರ ಆಚಾರ ಒಂದು ಈ ಸಾರಿ ನಮ್ಗೆ ಭಾರಿ ಆನಂದ ಆಗಿದ್ದು, ಯಾವತ್ತೂ ಕೂಡ ನಮ್ಮ ವ್ಯವಸ್ಥೆಗಳಿಗೆ ಹೊಂದ್ಕೊಳ್ಳದೇ ಇರ್ತಕ್ಕಂಥ ರಾಷ್ಟ್ರದ ಮಾಜಿ ಪ್ರಧಾನಿಗಳು, ನಮ್ಮೆಲ್ಲರ ಮತ್ತೊಬ್ಬ ನಾಯಕರಾಗಿರ್ತಕ್ಕಂಥ ಹಿರಿಯರಾದ ಸನ್ಮಾನ್ಯ ದೇವೇಗೌಡರು ಈ ದೇಶಕ್ಕೆ ಯಾರು ಬೇಕು ಅಂತಂದ್ರು ಪ್ರಧಾನಿಯಾಗಿ ನರೇಂದ್ರ ಮೋದಿ ಆಗಬೇಕು ಅಂದವರು ಯಾರು ಫಸ್ಟು? ನಾವಲ್ಲ, ಸನ್ಮಾನ್ಯ ಮಾಜಿ ಪ್ರಧಾನಿಗಳಾದ ಸನ್ಮಾನ್ಯ ದೇವೇಗೌಡರು. ಈ ದೇಶ ಇನ್ನೂ ಕೂಡ ಎತ್ತರಕ್ಕೆ ಹೋಗ್ಬೇಕಾದ್ರೆ ಈ ದೇಶಕ್ಕೆ ಪ್ರಧಾನಿಗಳಾಗಿ ನರೇಂದ್ರ ಮೋದಿಯವರು 3ನೇ ಸಾರಿ ಆಗಬೇಕು ಅಂತ ಹೇಳಿ ಅವರೆಲ್ಲವನ್ನು ಯಾರೇನೇ ಮಾತಾಡೋದು ತಲೆ ಕೆಡಿಸ್ಕೊಳ್ತೀರ ಸನ್ಮಾನ್ಯ ದೇವೇಗೌಡರು, ಸನ್ಮಾನ್ಯ ಕುಮಾರಸ್ವಾಮಿಯವರು ಇವತ್ತು ನಮಗೆ ಪಕ್ಷದ 28ಕ್ಕೆ 22 ಗೆಲ್ಲಬೇಕು ಅನ್ನೋ ಒಂದು ಹಠವನ್ನು ಇಟ್ಟು ಕೆಲಸ ಮಾಡ್ತಾ ಇದ್ದಾರೆ. ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ, ನಾನೇನು ನಿಮ್ಗೆ ಹೇಳ್ಕೊಡ್ಬೇಕಾಗಲ್ಲ, ನೀವೇ ನನಗೆ ಹೇಳ್ಕೊಡ್ತೀರಿ. ಬೂತ್ ಅಂದ್ರೇನು, ವಾರ್ಡ್ ಅಂದ್ರೇನು, ಆ ಬೂತ್ ಕಮಿಟಿ ಅಂದ್ರೇನು, ಯಾರು ಹೆಂಗೆ ಎತ್ತ ಅಂತ ನಿಮಗೆ ತಲೆಗೆ ತಿಂದು ಹೈ ಕ್ಲಾಸಾಗಿ ನೀವು ಇದ್ದೀರಿ. ನೀವೇ ಮಾಸ್ಟರ್ಗಳು, ಇನ್ನೂ 4 ಜನಕ್ಕೆ ಹೇಳುವಷ್ಟು ಶಕ್ತಿಯನ್ನು ಬೆಳೆಸ್ಕೊಂಡಿದ್ದೀರಿ. ನಿಮ್ಮನ್ನು ಮನವಿ ಮಾಡ್ತೀನಿ, ಸ್ವಲ್ಪ ಇದನ್ನು ಸ್ವಲ್ಪ ಜವಾಬ್ದಾರಿ ತೆಗೆದುಕೊಂಡು, ಹೋದ ಸಾರಿ ನಮ್ಮದು ಎಷ್ಟು ಅಂತ ಅಣ್ಣ ಅಂದರು, ಈ ಸಾರಿ ಅದು ಡಬಲ್ ಟ್ರಿಪಲ್ ಆಗಬೇಕು. ಆಗೋ ಶಕ್ತಿ ಇರೋದು ಯಾವ್ದಾದ್ರು ಒಂದು ಜಿಲ್ಲೆಗೆ, ಯಾಕಂದರೆ ಕೆಟ್ಟ ದಳವು ಕೂಡ ನಮ್ಮ ಜೊತೆಯಲ್ಲೇ ಬಂದಿರೋದ್ರಿಂದ ಅವ್ರದ್ದು ಒಂದಷ್ಟು ಓಟ್ಗಳು ಇವತ್ತು ಅವ್ರದ್ದೂ ಇದೆ. ಅದು ನಮ್ಮ ಶಾಂತಕುಮಾರ್ ಅವ್ರಿಗೂ ಫೋನ್ ಮಾಡಿದ್ದೆ, ಅವರು ಕೂಡ ಸಿಗ್ತೀನಿ ಅಂತಂದರು. ಇವತ್ತೆಲ್ಲ ನಾಳೆ ಭೇಟಿ ಮಾಡ್ತಾರೆ. ಸೋಮವಾರದಿಂದ ಅವರು ಕೂಡ ಸಾಂಕೇತಿಕವಾಗಿ ನಮ್ಮ ಜೊತೆಗೆ ಎಲ್ಲ ಥರದಲ್ಲೂ ಕೈ ಜೋಡಿಸ್ತಾರೆ. ಆದ್ದರಿಂದ ತಿಪ್ಟೂರು, ತುರುವೇಕೆರೆ, ಗುಬ್ಬಿ, ಚಿಕ್ಕನಾಯಕನಹಳ್ಳಿ ಈ 4 ಭಾಗದಲ್ಲಿ ಪ್ರಾಯಶಃ ಹೆಚ್ಚಿನ ಅವಕಾಶಗಳು ನಮಗೆ ಜಾಸ್ತಿ ಮತವನ್ನು ಪಡೀತಕ್ಕಂಥ ಅವಕಾಶ ಇದ್ದರೆ ಅದು ಮೊದಲನೇದು ತಿಪ್ಟೂರಿದೆ. ಆ ನಿಟ್ಟಿನಲ್ಲಿ ತಾವು ಯೋಚನೆ ಮಾಡಿ 3ನೇ ಅಡ್ರೆಸ್ ಕೂಡ ಇಲ್ಲೇ ಕೊಡ್ತೀವಿ. ಒಳ್ಳೆ ಕೆಲಸ ಮಾಡೋಣ. ಯೋಜನೆಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ದೇಶ ಈ ದೇಶಕ್ಕೆ ಆಗಬೇಕು ಅಂತಂದರೆ ಸಾಮಾನ್ಯ ಯಾರು ಹೇಳ್ತಾ ಇದ್ರು, ಇದ್ರೊಳಗೆ ಗುಬ್ಬಿ 97 ವರ್ಷ ಹೆಣ್ಮಗಳು ಅದೇನೋ ಕಷ್ಟ ಅಂತ ಬಂದಾಗ ಯಾವ ಸಮಾಜ ಅಂದರೆ ಅವ್ರು ಸಮಾಜದಷ್ಟು ಹೇಳ್ತಾರೆ, ಯಾರಿಗಮ್ಮ ಓಟ್ ಹಾಕ್ತಾ ಇದ್ದರೆ ನಾನು ಈ ಸಾರಿ ಮೋದಿಗೆ ಹಾಕ್ತೀನಿ. ಮೋದಿಯವರು ಚಿಹ್ನೆ ಏನು? ನಾವು ಏನಣ್ಣ ಮೋದಿ ಚಿಹ್ನೆ ಏನು ಅಂತಂದರೆ ಅಮಲ ಅಣ್ಣ, ನನಗೆ ಗೊತ್ತಿಲ್ಲ. ನನಗೆ ಇದು ಇವತ್ತು ಹೆಣ್ಣು ಮಕ್ಕಳಿಗೆ ಕೊಡ್ತಕ್ಕಂಥದ್ದು. ಏನು ಹೇಳ್ತಾರೆ ಕಾಂಗ್ರೆಸ್ನವರು ಭಾಗ್ಯ ನನಗೆ ಯಾರು ಭಾಗ್ಯ ಕೊಡೋದು? ಈ ಭಾಗ್ಯ ಕೊಟ್ಟಿರೋದು ರಾಜ್ಯ ಸರ್ಕಾರಕ್ಕೆ. ಅದು ಎಷ್ಟು ಹೋಗಿದೆ ಎಷ್ಟು ಬರ್ತಿದ್ರೆ ನನಗೆ ಗೊತ್ತಿಲ್ಲ, ಅದರ ಅವಶ್ಯಕತೆ ಇಲ್ಲ. ಆದರೆ ಎಲೆಕ್ಷನ್ ನಡೆಯೋದು ಯಾವುದಕ್ಕೆ? ಲೋಕಸಭೆಗೆ, ದೇಶದ ಭವಿಷ್ಯಕ್ಕೆ. ನರೇಂದ್ರ ಮೋದಿಯವ್ರಿಗೆ ಯಾರಾದರೂ ಸಾಟಿ ಇದ್ರೆ ಹೇಳ್ರೆ ಆದರೆ ಇಲ್ಲ ನರೇಂದ್ರ ಮೋದಿ ಅಂತ ಅವರೇ ಹೇಳ್ತಾರೆ. ಕಾಂಗ್ರೆಸ್ನವರೇ ಒಪ್ಕೋತಾರೆ. ಆದರೆ ಈ ಚುನಾವಣೆಯಿಂದ ಸ್ವಲ್ಪ ನಾವು ತುಂಬ ಸೀರಿಯಸ್ ಆಗಿ ತಗೊಂಡು ಕೆಲಸ ಮಾಡೋಣ, ಒಟ್ಟಿಗೆ ಕೆಲಸ ಮಾಡೋಣ. ಎಲ್ಲ ಒಟ್ಟಾಗಿ ಕೆಲಸ ಮಾಡಿ ಸನ್ಮಾನ್ಯ ನರೇಂದ್ರ ಮೋದಿಯವ್ರನ್ನ 3ನೇ ಬಾರಿಗೆ ಪ್ರಧಾನಿ ಆಗೋದಕ್ಕೆ ಎಲ್ಲರೂ ಕೂಡ ಅಂಗಣಬದ್ಧರಾಗಿ ಅಣ್ಣನ ಜೊತೆಯಲ್ಲಿ ನಾಗೇಶ್ವರನ ಜೊತೆ ಕೈ ಜೋಡಿಸ್ಬೇಕು ಅಂತ ವಿನಂತಿ ಮಾಡಿ ಎಲ್ಲರ ಕಾರ್ಯಕ್ಕೆ ನಾನು ಋಣಿಯಾಗಿರ್ತೀನಿ ಅಂತ ಮಾತನ್ನು ಹೇಳಿ ನಿಮಗೆಲ್ಲ ಒಂದ್ಸಿ ಆಶೀರ್ವಾದ. ಅಷ್ಟು ಹೋಬಳಿ ಪ್ರಮುಖರುಗಳೆಲ್ಲ ಒಂದು ಕಡೆ ಸೇರಬೇಕಾಗುತ್ತೆ. ಅದಾದಮೇಲೆ ಗ್ರಾಮ ಪಂಚಾಯತಿ ವೈಸ್ ಸಭೆಗಳಾಗಬೇಕಾಗುತ್ತೆ. ಗ್ರಾಮ ಪಂಚಾಯತಿ ಆದ ತಕ್ಷಣ ನಾವು ಜನರ ಮನೆಗಳಿಗೆ ಹೋಗಿ ಕೂತು ನಾವೆಷ್ಟೇ ಏನೇ ಹೇಳಿದ್ರೂ ಮಾಡಿರುವಂಥ ಕೆಲಸವನ್ನು ತಿಳಿಸ್ತೀವಿ. ಹೇಗೆ ಅಸೆಂಬ್ಲಿ ಎಲೆಕ್ಷನ್ ಟೈಮಲ್ಲಿ ನಾವು ಮಾಡಿದ ಕೆಲಸ ಬೇರೆ, ಕಾಂಗ್ರೆಸ್ನವರು ಹೇಳಿದ್ದೇ ಬೇರೆ,
ಆದರೆ ನಾವು ಹೋಗಿ ಕರೆಕ್ಟಾಗಿ ಕನ್ವಿನ್ಸ್ ಮಾಡದೇ ಇರೋ ಕಾರಣಕ್ಕೋಸ್ಕರ ಎಲ್ಲರೂ ಒಪ್ಕೊಂತಾರೆ 35-40 ಸೀಟ್ ಹಾಳಾಯಿತು. ಆ ಥರ ಆಗದಂಗೆ ಸರಿ ಮೋದಿಯವ್ರು ಮಾಡಿರೋಂಥ ಕೆಲಸನ. ಮತ್ತು ಮೋದಿಯವ್ರು ಮಾಡಿರೋಂಥ ಕೆಲಸ ಅಂದರೆ ಎಲ್ಲ ಕಣ್ಮಂದಿರು, ಎಲ್ಲ ಮನೆಗೂ ಕರೆಂಟ್ ಅಂದ್ರೆ ಎಲ್ಲ ಮನೆಗೂ ಕರೆಂಟ್, ಎಲ್ಲ ಮನೆಗೂ ಗ್ಯಾಸ್ ಅಂದ್ರೆ ಎಲ್ಲ ಮನೆಗೂ ಗ್ಯಾಸ್, ಎಲ್ಲ ಮನೆಗೂ ಟಾಯ್ಲೆಟ್ ಅಂದ್ರೆ ಎಲ್ಲ ಮನೆಗೂ ಟಾಯ್ಲೆಟ್. ಯಾರು ಏನು ಅಪ್ಲಿಕೇಶನ್ ಹಾಕೊಂಡು ಹೋಗಿ ಮೆಂಬರ್ ಜೊತೆನೋ ಇನ್ನೊಬ್ರು ಮಾಡೋದಿಲ್ಲ. ಆಫೀಸರ್ಸೇ ಬಂದು ಮನೆ ಹತ್ರ ಕೂತ್ಕೊಂಡು ಮಾಡಿಸಿದ್ದಾರೆ ನೋಡಿ. ಮನೆಗೆ ನೀರು ಅಂದರೆ ಬರೀ ಬಾಯಲ್ಲಿ ಹೇಳಿ ನಮ್ಮ ಮನೆ ಬಂದಾಗಲೇ ನೀರಿನ ವ್ಯವಸ್ಥೆಗಳು ಮಾಡುವಂಥದ್ದು ಆಗಿದೆ. ಈ ಥರ ಪ್ರತಿಯೊಂದನ್ನು ಪ್ರತಿಯೊಬ್ಬರಿಗೂ ತಲುಪಬೇಕು. ರೈತ ಅಂತಂದರೆ ಎಲ್ಲರೂ ರೈತರು. ಆ ಜಾತಿಯವನು ರೈತ, ಈ ಜಾತಿಯವನು ರೈತ, ಹಿಂದೆ ಈ ಅವನು ಅಲ್ಪಸಂಖ್ಯಾತ ಆದ ರೈತ, ಆ ಥರದ್ದು ಮಾತಾಡಲೇ ಇಲ್ಲ. ಎಲ್ಲ ರೈತರು, ಎಲ್ಲರೂ ರೈತ. ಆ ಥರದ್ದು ದೇಶದ ಅಭಿವೃದ್ಧಿ ಅಂದರೆ ಪ್ರತಿಯೊಬ್ಬರ ಅಭಿವೃದ್ಧಿ ಆಗಬೇಕು ಅಂತ ಕಾನ್ಸೆಪ್ಟ್ ಅಟಲ್ಜಿ ಏನು ಇಟ್ಟಿದ್ರು ಅದೇ ಲೈನ್ಸಲ್ಲಿ ಇವರು ಏನು ಮುಂದುವರಿಸಿದ್ರು ಜನಕ್ಕೆ ಗೊತ್ತಿದೆ. ಆದರೆ ಅದನ್ನು ಜ್ಞಾಪಿಸುವಂಥ ಪ್ರಯತ್ನ ಮಾಡಬೇಕು. ನಮ್ಮ ಜನರಲ್ ಎಲೆಕ್ಷನ್ಸ್ ಯಾವತ್ತೂ ಸುಳ್ಳನ್ನು ಜಾಸ್ತಿ ಸಲ ರಿಪೀಟ್ ಮಾಡಿ ಅದನ್ನು ನಿಜ ಅನ್ನೋಂಗೆ ಮಾಡ್ತಾರೆ ಮತ್ತು ಕೆಟ್ಟ ರೀತಿಗೆ ಇಳಿತಾರೆ ಅನ್ನೋದು ಗೊತ್ತಿದೆ. ಎಲೆಕ್ಷನ್ ಬಂದಾಗ ಅಲ್ಲಿ ತನಕ ಏನೂ ಇರಲ್ಲ. ಎಲೆಕ್ಷನ್ ಬಂದಾಗ ಜಾತಿ ಬರುತ್ತೆ, ಮೇಲ್ವರ್ಗ ಕೆಳವರ್ಗ ಬರುತ್ತೆ, ಒಳಗಾದವ್ರು ಬರುತ್ತೆ. ಇದೆಲ್ಲವೂ ಎಲೆಕ್ಷನ್ ಟೈಮಲ್ಲಿ ಬರುತ್ತೆ. ಇವೆಲ್ಲ ಎಮೋಷನಲ್ ಫ್ಯಾಕ್ಟರ್ಸು. ಅದು ಯಾವುದೋ ಆಗ್ದಂಗೆ ನೋಡ್ಕೊಳ್ಳೋಂಥ ನಾವು ಎಲೆಕ್ಷನ್ ಫೈಟ್ ಮಾಡ್ತಿರೋದು ಭಾರತದ 2047 ಭಾರತದ ಕಲ್ಪನೆ ಇಟ್ಕೊಂಡು ಪಕ್ಷಕ್ಕೋಸ್ಕರ ಹೋರಾಡ್ತಿರುವಂಥದ್ದು. ಇದರಿಂದ ನಮ್ಮ ಮಾತುಗಳಲ್ಲಿ ಪಕ್ಷ ಗೆಲ್ಲಬೇಕು ಅನ್ನೋದು ನಮ್ಮ ಹಠ. ಪಕ್ಷ ಗೆಲ್ಲಬೇಕು ಅನ್ನೋದಷ್ಟೇ ಇರುತ್ತೆ. ಪ್ರತಿ ಸಲ 91ರಿಂದ 2004 ಬಿಟ್ಟರೆ ಎಲ್ಲ ಚುನಾವಣೆಯಲ್ಲೂ ತಿಪ್ಪೂರು ಪಾರ್ಲಿಮೆಂಟ್ಗೆ ಲೀಡ್ ಕೊಟ್ಟಿದೆ ಗೊತ್ತಿದೆ. ಮತ್ತು ಹೈಯೆಸ್ಟ್ ಲೀಡ್ ಕೊಟ್ಟಿರುವಂಥದ್ದು ತಿಪ್ಪೂರಲ್ಲಿ 30. ಆ ಥರದ ಚುನಾವಣೆ ಈ ಸಲ ಆಗುತ್ತೆ ಅಂತ ನಿರೀಕ್ಷೆ ಮಾಡ್ತಾ ಸೋಮಣ್ಣವ್ರನ್ನ ಮಾತಾಡ್ತಾರೆ. ಆಗಿದ್ರು ಈಗ ಅವ್ರನ್ನ ಭೇಟಿ ಮಾಡಿದ್ರ ಸರ್? ಅವರು ಆಕಾಂಕ್ಷಿ ಆಗಿದ್ರಲ್ಲ, ವಿರೋಧ ಏನಾದ್ರು ಇದೆಯಾ? ಹೇಗೆ ಮ್ಯಾನೇಜ್ ಮಾಡ್ತಿದ್ರು ಸರ್? ಸದಾನಂದ ಗೌಡರು ಆಕಾಂಕ್ಷಿ ಆಗಿದ್ರು, ಪ್ರತಾಪ್ ಸಿಂಹ ಅವರು ಆಕಾಂಕ್ಷಿ ಆಗಿದ್ರು, ಸಿ.ಟಿ. ರವಿಯವರು ಆಕಾಂಕ್ಷಿ ಆಗಿದ್ರು. 16 ಜನ ಹಾಕಿದ್ವಿ. ಪಕ್ಷ ತೀರ್ಮಾನ ಮಾಡಿದೆ. ನಾನು ನಿನ್ನೆ ಕೂಡ ಮಾಧುಸ್ವಾಮಿ ಅವರ ದೂರವಾಣಿ ಕೇಳೋ ಮಾತಾಡಿದ್ದೀನಿ. ಒಂದು 3-4 ದಿನ ಬಿಟ್ಟ ಮೇಲೆ ವರಿಷ್ಠರೆಲ್ಲ ಮಾತಾಡ್ತಾರೆ. ನಮಗೆ ನನಗಿನ್ನ ಪಕ್ಷ ದೊಡ್ಡ, ಪಕ್ಷಕ್ಕಿನ್ನ ಪಾರ್ಟಿ, ಇದಕ್ಕೆ ವ್ಯಕ್ತಿ ದೊಡ್ಡ, ವ್ಯಕ್ತಿಗಿನ್ನ ದೇಶ ದೊಡ್ಡ, ಪ್ರಧಾನಮಂತ್ರಿಗಿನ್ನ ಯಾರು ದೊಡ್ಡವರು ಅಂತ ಅಂದರೆ ದೇಶ ಅಂತೀವಿ. ಏನನ್ನ ದೇಶ ಅಂತೀವಿ. ಈ ದೇಶಕ್ಕೊಬ್ಬ ನಾಯಕ ಬೇಕು. ಆ ನಾಯಕ ಯಾರಾಗಬೇಕು? ನರೇಂದ್ರ ಮೋದಿ ಆಗಬೇಕು. ಆದ್ದರಿಂದ ಅದು ಸರಿ ಹೋಗ್ತದೆ ಅನ್ಕೊಂಡು ಸರ್. ಈಗ ಗೋ ಬ್ಯಾಕ್ ಸೋಮಣ್ಣ ಅಂತ ಚಳುವಳಿಗಳು ಅಪ್ಪ ಅದೆಲ್ಲ ದೇವ್ರು ಅವ್ರು ಒಳ್ಳೇದು ಮಾಡಲಿ. ಅದೆಲ್ಲ ಮುಗಿದೋಗಿದೆ, ಅಂತ್ಯ ಆಯಿತು. ಕನ್ವಿನ್ಸ್ ಮಾಡ್ತೀರಾ ಅಂತ ಅವರೆಲ್ಲ ಯಾವ ರೀತಿ ಕನ್ವಿನ್ಸ್ ಮಾಡ್ತೀರಾ? ಒಂದರ ಮಾಡಿ ತಾನೇ ಕನ್ವಿನ್ಸ್ ಆಯ್ತದೆ ಬಿಡಪ್ಪ. ಎಫೆಕ್ಟ್ ಆಗಲ್ಲ ಅನ್ಸುತ್ತೆ ಸರ್ ಚುನಾವಣೆಗೆ? ನೋಡಪ್ಪ, ಮೋದಿ ಕಂಡ್ರಿ ಬ್ರಹ್ಮಾಸ್ತ್ರ ಅದು. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.